47,000 ರೂಪಾಯಿ ಟೋಲು ಈ ಗಾಡಿಗೆ ಹಾಕಿದ್ದೀವಿ. ಈ ಗಾಡಿಯಲ್ಲಿ ಬಂದು 6 ನಂಬರ್ ಟ್ಯಾಗ್ ಬರುತ್ತೆ, ನೋಡ್ಬೋದು ಇಲ್ಲಿ. 25 ದಿನಕ್ಕೆ ಹೆಚ್ಚು ಕಡಿಮೆ 8,000 ಕಿಲೋಮೀಟರ್ ಗಾಡಿ ಓಡಿಸಿ 15,730 ರೂಪಾಯಿ ಉಳಿದೈತಿ. ಎಲ್ಲಿಂದ ತಂದಾಕ್ಬೇಕು ದುಡ್ಡು ಹೇಳಿ? ಎಲ್ಲಿಂದ ತಂದಾಕನ ದುಡ್ಡನ್ನ ನೋಡೋಣ. ಹಿಂಗೆ ಏನಾನ ಬಿಸ್ನೆಸ್ ಇತ್ತು ಅಂದರೆ ಯಾವುದೇ ಕಾರಣಕ್ಕೂ ಒಂದು ಗಾಡಿ ನಾನು ಓಡ್ಸೋಕೆ ಇಟ್ಕೊಂಡು ಇನ್ನಿರೋ ಗಾಡಿಗಳೆಲ್ಲ ಕೊಟ್ಬಿಡ್ತೀವಿ, ಇಟ್ಕೊಳಲ್ಲ ಗಾಡಿಗಳನ್ನ. ದುಡ್ಕೊಂಡು ಒಂದು ತಿಂಗಳು ಮನೆ ಬಿಟ್ಟರೆ 2 ಲಕ್ಷ ರೂಪಾಯಿ ಜೋಬಾಗಿ ದುಡ್ಡು ಇಟ್ಕೊಂಡು ಬರ್ತಾ ಇದ್ವಿ 2021-22ರಲ್ಲಿ. ಈಗ 2 ಲಕ್ಷ ಲಾಸ್ ಮಾಡ್ಕೊಂಡು ಬರ್ತಾ ಇದ್ವಿ. ಒಂದಲ್ಲ ಎರಡಲ್ಲ 1000 ಸರಿ ಯೋಚನೆ ಮಾಡಿ. ಅಜಯ್ ನನ್ನ ವೀಡಿಯೋದಾಗ ಗಾಡಿ ನೋಡ್ಬಿಟ್ವಿ, ಗಾಡಿ ತಗೊಂಡ್ವಿ, ಅವೆಲ್ಲ ಬೇಡ. ದಯವಿಟ್ಟು ನಿಮ್ಮ ಒಳ್ಳೇದು ಕೇಳ್ತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಯಾಡ್ ರೆಕ್ಲಾಕ್ಸ್. ನಾನು ನಿಮ್ಮ ಅಜಯ್. ಸದ್ಯಕ್ಕೆ ಇವತ್ತಿನ ವ್ಲಾಗು ಟೈಟ್ಲು ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ ಎಲ್ರಿಗೂ ಏನಪ್ಪ ಸಮಾಚಾರ ಅಂದರೆ. ಇವತ್ತಿನ ಈ ಟ್ರಿಪ್ನ ಪ್ರಾಫಿಟ್ ಆ್ಯಂಡ್ ಲಾಸ್ ರಿಪೋರ್ಟು ಇವತ್ತು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಎಷ್ಟು ಲಾಸ್ ಆಗಿದೆ ಅಂತ ಹೇಳ್ತಾ ಇದ್ದೀನಿ. ಪ್ರಾಫಿಟ್ ಅನ್ನೋ ಮಾತಿನ ಅರ್ಥನೇ ಗೊತ್ತಿಲ್ಲ ಈ ಟ್ರಿಪ್ಪಲ್ಲಿ ನಮಗೆ. ಎಷ್ಟು ಲಾಸ್ ಆಗಿದೆ ಲಾಸ್ಟ್ವರೆಗೂ ವಿಡಿಯೋ ನೋಡಿ ಗೊತ್ತಾಗ್ತದೆ. ಒಂದೊಂದೇ ಲೆಕ್ಕ ಎಲ್ಲ ಬರೆದಿದ್ದೀವಿ, ನೋಡ್ಬೋದು ಇಲ್ಲಿ. ಟೋಟಲ್ ನೋಡ್ಬೋದು. ಇದು ಬಂದು ನಾವು ಟೋಲ್ಗೆ ಎಷ್ಟು ರೀಚಾರ್ಜ್ ಮಾಡಿದ್ದೀವಿ ಅಂತ, ಅದಾದಮೇಲೆ ಡೀಸೆಲ್ ಎಷ್ಟು ಹಾಕ್ಸಿದ್ದೀವಿ ಅಂತ, ಬಾಡಿಗೆ ಎಷ್ಟು ಬಂದಿದೆ ಅಂತ, ಕಮಿಷನ್ ಎಷ್ಟು ಕೊಟ್ಟಿದ್ದೀವಿ, ಇದು ಬಂದು ಏನಪ್ಪ ಇದು ಲೋಡಿಂಗ್ ಅನ್ಲೋಡಿಂಗ್ ಎಷ್ಟು ಬಂದಿದೆ ಅಂತ, ಅದು ಬಿಟ್ಟು RTO ಪೊಲೀಸ್ಗೆ ಎಷ್ಟು ಕೊಟ್ಟಿದ್ದೀವಿ ಅಂತ, ಇದು ಬಂದು ಗಾಡಿ ರಿಪೇರ್ದು ಮತ್ತು ಆ್ಯಡ್ ಬ್ಲೂದು ಮತ್ತು ಡ್ರೈವರ್ ಪೇಮೆಂಟ್ ಎಲ್ಲ ಸಪ್ರೇಟಾಗಿ ಬರೆದು ಲೆಕ್ಕ ಹಾಕಿದ್ದೀವಿ. ಇಷ್ಟಾಗೈತೆ ಅಂತ ಇದು ಬರ್ಕೊಂಡಿರೋದು. ಆಮೇಲೆ ನಮ್ಮ ಡೈರಿಗೆ ರೆಗ್ಯುಲರಾಗಿ ಪ್ರತಿ ಟ್ರಿಪ್ದು ಅಪ್ಡೇಟ್ ಮಾಡ್ದಂಗೆ ಈ ಥರ ಮಾಡ್ಕೊಂಬರ್ತೀವಿ. ಪ್ರತಿ ಟ್ರಿಪ್ದು ಆ ಥರ ಇಲ್ಲಿ ಅಪ್ಡೇಟ್ ಮಾಡಿದ್ದೀವಿ. ನೋಡೋಣ, ಅದು ಲಾಸ್ಟಿಗೆ ತೋರಿಸ್ತೀನಿ ಡೈರಿ ಕತೆ ಏನಾಗುತ್ತೆ, ಎಷ್ಟು ಏನು ಅಂತ. ಫಸ್ಟ್ ಸದ್ಯಕ್ಕೆ ಇಲ್ಲಿ ನೋಡೋಣ ಎಷ್ಟೆಷ್ಟು ಖರ್ಚಾಗೈತೆ, ಏನು ಕತೆ ಅಂತ. ಫಸ್ಟು ಟೋಲ್ ನೋಡೋದಾದರೆ ಚಿಲ್ಲರೆ ಹಾಕಿರೋ 2,000, 5,000, 5,000, 5,000, 1,000, 3,000, 1,000, 4,000, 5,000, 5,000, 1,000, 5,000, 2,000, 1,000, ಟೋಟಲ್ 47,000 ರೂಪಾಯಿ ಟೋಲ್ನ ನಾವು ಈ ಟ್ರಿಪ್ಪು ಹಾಕಿದ್ದೀವಿ, ರೀಚಾರ್ಜ್ ಮಾಡಿದ್ದೀವಿ. ಅಂದರೆ ಈ ಟ್ರಿಪ್ ಅಪ್ ಆ್ಯಂಡ್ ಡೌನ್ ನಮ್ಮ ಹಿರಿಯೂರಿಂದ ಸೊಲ್ಲಾಪುರಿಂದ ಸೀದಾ ಪಂಜಾಬಿಂದ ಲಡಾಖಿಂದ ಮತ್ತು ಶ್ರೀನಗರ್ ಬಂದು, ಶ್ರೀನಗರಿಂದ ತಿರುಪತಿ ಬಂದು, ತಿರುಪತಿಯಿಂದ ಬೆಂಗಳೂರಿಗೆ MT ಬಂದ ಮೇಲೆ ಎಂಡಾಗಿರೋದು ಈ ಟ್ರಿಪ್ಪು. ಕಿಲೋಮೀಟ್ರ್ ತೋರಿಸ್ತೀನಿ ಎಷ್ಟಾಗೈತೆ ಏನು ಅಂತ ನಿಮಗೆ. ಇದು ಬಂದು ಇಷ್ಟಕ್ಕೆ 47,000 ರೂಪಾಯಿ ಟೋಲು ಈ ಗಾಡಿಗೆ ಹಾಕಿದ್ದೀವಿ. ಈ ಗಾಡಿಯಲ್ಲಿ ಬಂದು 6 ನಂಬರ್ ಟ್ಯಾಗ್ ಬರುತ್ತೆ, ನೋಡ್ಬೋದು ಇಲ್ಲಿ. 6 ನಂಬರ್ ಟ್ಯಾಗ್ ಇದು ಬಂದು 10 ವೀಲ್ಗೂ ಇದೆ ಟೋಲು, 8 ವೀಲ್ಗೂ ಇದೆ ಟೋಲು. ಅದೊಂದು ನಮಗೆ ಗ್ಲಾಸು 4 ಟನ್ದು ಡಿಫ್ರೆನ್ಸ್ ಆಗಿಬಿಡುತ್ತೆ. ಇನ್ನು ಡೀಸೆಲ್ ವಿಚಾರಕ್ಕೆ ಬರೋಣ. ಡೀಸೆಲ್ ಬಂದು 12,000 ಒಂದು ಸಾರಿ, 3,000, 31,700, 15,000, 18,000, 24,600, 12,000, 900, 31,020 ರೂಪಾಯಿ, 5,000, 8,000 ಮತ್ತು 5,000, 4,000, 3,000, 2,000. ನೀವು ಸ್ವಲ್ಪ ಅಬ್ಸರ್ವ್ ಮಾಡಿ. ಟ್ರಿಪ್ ಸ್ಟಾರ್ಟಿಂಗಲ್ಲಿ ಫುಲ್ ನಮ್ಮ ಹತ್ರ ಅಮೌಂಟ್ ಇತ್ತು, ಎಲ್ಲ ಹಾಕ್ಕೊಂಡ್ಬಿಟ್ವಿ. ಲಾಸ್ಟಿಗೆ ಬರ್ತಾ ಡೀಸೆಲ್ಗೂ ಟೋಲ್ಗೂ ಕಾಸಿಲ್ದಂಗೆ ಆಗೋಯ್ತು ಟ್ರಿಪ್ಪು, ನೋಡ್ಬೋದು. ಟೋಟಲ್ಲು 1,83,420 ರೂಪಾಯಿ ನಾವು ಈ ಟ್ರಿಪ್ಪು ಡೀಸೆಲ್ಗೆ ಖರ್ಚು ಮಾಡಿರೋದು. ಇದು ಅಷ್ಟೇ. ಟೋಟಲ್ ಇಲ್ಲಿಂದ ಹೋಗಿ ಇಲ್ಲಿಂದ ವಾಪಸ್ ಬರೋಕ್ಕೆ ಕಿಲೋಮೀಟ್ರ್ ನಿಮಗೆ ತೋರಿಸ್ಬೇಕು. ಕಿಲೋಮೀಟ್ರ್ ತೋರಿಸೋದೇ ಮರ್ತಿದ್ದೆ ನಿಮಗೆ, ಆಮೇಲೆ ತೋರಿಸ್ತಿದ್ದೆ. ಹಿಂದೆ ಲೋಡ್ ಮಾಡ್ತಾ ಇದ್ದಾರೆ, ಅದು ಸ್ವಲ್ಪ ಅವ್ರಿಗೆ ಡಿಸ್ಟರ್ಬ್ ಆಗ್ಬಿಡ್ತದೆ ಗಾಡಿ ಕೀ ಆನ್ ಮಾಡಿದ್ರೆ. ಅದಾದಮೇಲೆ ಬಾಡಿಗೆ ವಿಚಾರಕ್ಕೆ ಬರೋಣ. ಹಿರಿಯೂರಿಂದ ಸೊಲ್ಲಾಪುರ ಹೋಗಿದ್ದು 20,000, ಅದಾದಮೇಲೆ ಬಾಳೆಕಾಯಿ ತುಂಬಿದ್ದು 90,000, ಲಡಾಖ್ ತುಂಬಿದ್ದು 67,200, ಪ್ಲಸ್ ಆಪಲ್ ತುಂಬಿದ್ದು 1,51,500, 1,51,500. ಟೋಟಲ್ ಬಾಡಿಗೆ ಬಂದು ನೋಡ್ಬೋದು 3,28,700 ರೂಪಾಯಿ ಬಾಡಿಗೆ ಆಗಿದೆ. ಆಮೇಲೆ ನೆಕ್ಸ್ಟ್ ಅದು ಟೋಟಲ್ ಬಾಡಿಗೆ 4 ಟ್ರಿಪ್ದು ಸೇರಿ. ಈ ಟ್ರಿಪ್ಪು ಕಂಪ್ಲೀಟ್ ಆಗಿ ನಮಗೆ ಸುಮಾರು ಒಂದು 25 ದಿನಗಳು ಟೈಮ್ ಆಗೈತೆ. ಅದಾದಮೇಲೆ ನೆಕ್ಸ್ಟ್ ಕಮಿಷನ್, ಸೊಲ್ಲಾಪುರ ಲೋಡಿನ 1,000 ಕಮಿಷನ್ನು, ಬಾಳೆಕಾಯಿ ಲೋಡ್ದು 2,000 ಕಮಿಷನ್ನು, ಲಡಾಖ್ದು 1,500 ಕಮಿಷನ್ನು, ಆಪಲ್ದು 3,500 ಕಮಿಷನ್. ಟೋಟಲ್ 8,000 ರೂಪಾಯಿ ಟ್ರಾನ್ಸ್ಪೋರ್ಟ್ ಕಮಿಷನ್ನು ಖರ್ಚಾಗಿದೆ. ಲೆಕ್ಕ ಹಾಕ್ಕೊಳ್ಳಿ, ಎಲ್ಲ ಟೋಟಲ್ ಮಾಡ ಆ ಡೈರಿಲಿ ಬರ್ದಿದ್ದೀನಿ, ಲಾಸ್ಟಿಗೆಲ್ಲ ಟೋಟಲ್ ಹೇಳ್ತೀನಿ ನಿಮಗೆ. ಅದಾದಮೇಲೆ ಲೋಡಿಂಗ್ ಅನ್ಲೋಡಿಂಗ್ ವಿಚಾರ ನೋಡಿ. ಲೋಡಿಂಗ್ ಅನ್ಲೋಡಿಂಗ್ ಎಷ್ಟು ಬಂದೈತೆ ಅಂತ ಇದರಲ್ಲಿ ಬರ್ತೀನಿ. ಲೋಡಿಂಗ್ ಅನ್ಲೋಡಿಂಗ್ ಬರ್ತೀನಿ.
ಲೋಡಿಂಗ್ ಅನ್ಲೋಡಿಂಗ್ ಬಂದು 1,000 ರೂಪಾಯಿ ಸೊಲ್ಲಾಪುರ ಟ್ರಿಪ್ ಅನ್ಲೋಡಿಂಗು, ಲೋಡಿಂಗ್ ಅನ್ಲೋಡಿಂಗ್ ಎರಡು ಸೇರಿ. ಅದಾದಮೇಲೆ ಬಾಳೆಕಾಯ್ದು 6,500 ಲೋಡಿಂಗ್ ಅನ್ಲೋಡಿಂಗು. ಅದಾದಮೇಲೆ ಲಡಾಖ್ದು 2,400 ರೂಪಾಯಿ ಲೋಡಿಂಗ್ ಅನ್ಲೋಡಿಂಗು. ಅದಾದಮೇಲೆ ಆಪಲ್ದು ಬಂದು 9,300 ರೂಪಾಯಿ ಖರ್ಚು, 4,300 ಲೋಡಿಂಗು, 5,000 ರೂಪಾಯಿ ಅನ್ಲೋಡಿಂಗು. ಇಷ್ಟು ಖರ್ಚು ಬಂದೈತೆ. ಟೋಟಲ್ 19,200 ರೂಪಾಯಿ ಲೋಡಿಂಗ್ ಅನ್ಲೋಡಿಂಗ್ ಖರ್ಚು ಬಂದೈತೆ. ಲೆಕ್ಕ ಹಾಕಿ ನೀವೇ, 19,200 ರೂಪಾಯಿ ಬರೀ ಲೋಡಿಂಗ್ ಅನ್ಲೋಡಿಂಗ್. ಅವ್ರು ಇಳಿಸ್ಕೊಂಡು ಅವ್ರ ಮಾಲ್ ಅವ್ರು ಲೋಡ್ ಮಾಡೋಕ್ಕೆ ಅಷ್ಟು ಖರ್ಚು ಮಾಡಿದ್ದೀವಿ ನಾವು, 19,200 ರೂಪಾಯಿ. ಅದಾದಮೇಲೆ ನೆಕ್ಸ್ಟು RTO ಪೊಲೀಸ್ ವಿಚಾರಕ್ಕೆ ಬರೋಣ. ಟೋಟಲ್ 400, 500, 300, 200, 150, 1,000, 200, 1,400, 500, 300, 400, 500, 300, 300 ಟೋಟಲ್ 5,450 ರೂಪಾಯಿ. ಇದರಲ್ಲಿ ಎರಡೇನೋ ಫೈನ್ ಇದಾವೆ 1,000 ರೂಪಾಯಿದು. ಅದು ಬಿಟ್ಟರೆ ಇನ್ನು 3,450 ರೂಪಾಯಿ ಲಂಚ ಕೊಟ್ಟಿರೋದೆ ಬರೀ ರೋಡಲ್ಲಿ ಭಿಕ್ಷೆ ಬೇಡವ್ರಿಗೆ. ಟೋಟ್ಲು 5,500 ಪುಕ್ಷೇಟೆ ಖರ್ಚಿದು. ಅಂದರೆ ಎಲ್ಲ ಕರೆಕ್ಟಾಗಿದ್ರೂ 5,500 ಸುಮ್ಮನೆ ರೋಡಲ್ಲಿ ಭಿಕ್ಷೆ ಬೇಡವ್ರು ಕೊಟ್ಕೊಂಡ್ಬಂದಿರೋದು. ಆ ಥರ ಆಗಿದೆ. ಇದು 5,450 ರೂಪಾಯಿ ಅದ್ರ ಖರ್ಚು. ಅದಾದಮೇಲೆ ರಿಪೇರ್ ವಿಚಾರಕ್ಕೆ ಟೈರ್ದು ಮತ್ತು ಡಿಸ್ಕ್ದು ಬಿಟ್ಬಿಡೋಣ. ಇದೆರಡು ಬಿಟ್ಟು ಅದರಲ್ಲಿ ಬರೀ ಪಂಚರ್ದು ಏನು ಚಿಕ್ಕ ಪುಟ್ಟ ರಿಪೇರಿದು ಹಾಕಿದ್ದೀನಿ. ಇದನ್ನು ಲಾಸ್ಟಿಗೆ ಆ್ಯಡ್ ಮಾಡಿದ್ದೀನಿ. ಅದು ರಿಪೇರ್ದು ಬಿಡಿ, ಅದರಲ್ಲಿ ಗೊತ್ತಾಗುತ್ತೆ. ಟೋಟ್ಲೆಲ್ಲ ಒಂದು 67,000 ಏನಾಗಿರುತ್ತೆ ರಿಪೇರಿ. ಅದನ್ನ ಲಾಸ್ಟಿಗೆ ಗೊತ್ತಾಗುತ್ತೆ ನಿಮಗೆ. ಮತ್ತು ಹ್ಯಾಡ್ಬ್ಲೂ BS6 ಗಾಡಿಗಳಲ್ಲಿ ಇದೊಂದು ದಂಡ ನಮಗೆ ನೋಡ್ಬೋದು. ಹ್ಯಾಡ್ಬ್ಲೂ ಟೋಟಲ್ಲು ಹೋಗ್ಬೇಕಾದ್ರೆ 1,820 ರೂಪಾಯಿ ಹಿರಿಯೂರಲ್ಲಿ ಹಾಕ್ಸಿದ್ದು, ಮತ್ತು 2 ಕ್ಯಾನು ಕಾಶ್ಮೀರಲ್ಲಿ ತೊಗೊಂಡಿದ್ದು, ಮತ್ತು ಬರ್ತಾ 600 ರೂಪಾಯಿ ಹಾಕ್ಸಿದ್ದು. ಟೋಟ್ಲು 5,050 ರೂಪಾಯಿ ಹ್ಯಾಡ್ಬ್ಲೂ ಕುಡ್ದಿದೆ ಈ ಟ್ರಿಪ್ಪು. ಅದಾದಮೇಲೆ ಡ್ರೈವರ್ ಪೇಮೆಂಟ್ ಬಂದು ಲಾಂಗ್ ರೂಟ್ ಆಗಿರೋದ್ರಿಂದ 14% ಹಾಕಿದ್ದೀವಿ. ಡಬಲ್ ಡ್ರೈವರು, ಇಬ್ಬರು ಎಕ್ಸ್ಪರ್ಟ್ ಡ್ರೈವರ್ಗಳು ಇರೋದ್ರಿಂದ 2% ಜಾಸ್ತಿ ಹಾಕಿದ್ದೀವಿ. 14%, 3,28,700 ರೂಪಾಯಿ ಬಾಡಿಗೆಗೆ 14% ಅಂದರೆ 46,018 ರೂಪಾಯಿ. 46,000 ರೌಂಡ್ ಫಿಗರ್ ಡ್ರೈವರ್ ಖರ್ಚು. ಇದರಲ್ಲಿ ಡ್ರೈವರ್ದು ಊಟ ತಿಂಡಿ ಮತ್ತು ಡ್ರೈವರ್ ಪರ್ಸನಲ್ ಖರ್ಚು ಏನಾಯಿತೋ ಅದೆಲ್ಲ ಇದರಲ್ಲೇ ಬಂದೋಗುತ್ತೆ 46,000ರಲ್ಲಿ. ಇದಿಷ್ಟು ಖರ್ಚು ನೋಡ್ಬೋದು. ಇದಿಷ್ಟು ಖರ್ಚು ಬರೆದಿಟ್ಟಿದ್ದೀವಿ. ಇವಾಗ ಈ ಡೈರಿಲಿ ಸ್ವಲ್ಪ ಇನ್ ಡೀಟೇಲಾಗಿ ಬರೆದಿದ್ದೀನಿ, ಅದನ್ನು ತೋರಿಸ್ತೀನಿ ನಿಮಗೆ. ಅದೆಷ್ಟು ಖರ್ಚಾಗೈತೆ, ಎಷ್ಟು ಪ್ರಾಫಿಟ್ ಆಗೈತೆ, ಎಷ್ಟು ಲಾಸ್ ಆಗೈತೆ. ಜಸ್ಟ್ ಒಂದು ರಫ್ ಸ್ಕೆಚ್ ಅಂದ್ಕೊಳ್ಳಿ. ನೆಕ್ಸ್ಟು ಇವಾಗ ಡೈರಿ ತೋರಿಸ್ತೀನಿ. ಅದರಲ್ಲಿ ನಿಮಗೆ ಪ್ರಾಪರ್ ಆಗಿ ಎಷ್ಟು ಖರ್ಚು ಬಂದಿದೆ, ಎಷ್ಟು ನಮಗೆ ಪ್ರಾಫಿಟ್ ಆಗಿದೆ, ಎಷ್ಟು ಏನು ಎಲ್ಲ ಗೊತ್ತಾಗ್ತದೆ ನೋಡ್ಬೋದು. ಈ ಟ್ರಿಪ್ ಬಂದು ನಾವು ಬೆಂಗಳೂರು ಟು ಸೊಲ್ಲಾಪುರ, ಸೊಲ್ಲಾಪುರ ಟು ಪಂಜಾಬ್, ಪಂಜಾಬ್ ಟು ಲಡಾಖ್, ಲಡಾಖ್ ಟು ಶ್ರೀನಗರ್ MT, ಮತ್ತು ತಿರುಪತಿಯಿಂದ ಬೆಂಗಳೂರು MT. 26ನೇ ತಾರೀಕು 9ನೇ ತಿಂಗಳು 2025 ಸ್ಟಾರ್ಟ್ ಮಾಡಿದ್ದು. 18/10/2025 ಅಂದರೆ ಸುಮಾರು 25 ದಿನಗಳ ಟ್ರಿಪ್ಪು ಇದಾಗಿತ್ತು ನೋಡ್ಬೋದು. ಅದಾದಮೇಲೆ ಡೀಸೆಲ್ ಟೋಟಲ್ ಆಲ್ರೆಡಿ ಇದರಲ್ಲಿ ಬುಕ್ಕಲ್ಲಿ ತೋರಿಸ್ದಂಗೆ 1,83,420 ರೂಪಾಯಿ ಖರ್ಚಾಗೈತೆ ಡೀಸೆಲ್ಗೆ. ಟೋಲ್ ಬಂದು 47,000 ಆಲ್ರೆಡಿ ತೋರಿಸ್ದೆ, ಅದರಲ್ಲಿ ಬುಕ್ಕಲ್ಲಿ ಬರ್ತಿರೋದೆ. ಮತ್ತು ಕಮಿಷನ್ 8,000. ಅದಾದಮೇಲೆ ಲೋಡಿಂಗ್ ಅನ್ಲೋಡಿಂಗ್ 19,200. ಅದಾದಮೇಲೆ RTO ಪೊಲೀಸ್ 5,450. ಅದಾದಮೇಲೆ ಡ್ರೈವರ್ ಪೇಮೆಂಟ್ 46,000. ಅದಾದಮೇಲೆ ಆ್ಯಡ್ಬ್ಲೂ 5,050 ರೂಪಾಯಿ. ಅದಾದಮೇಲೆ ಪಂಚರು ನಿಮ್ಗೆ ಅದರಲ್ಲಿ ಸ್ವಲ್ಪ ಕ್ಲಾರಿಟಿಯಾಗಿ ಹೇಳಿಲ್ಲ. ಇದರಲ್ಲಿ ಪಂಚರ್ದು ರಿಪೇರಿ ಮಾತ್ರ ಇದರಲ್ಲಿ ಆ್ಯಡ್ ಮಾಡಿದ್ದೀನಿ. ಮತ್ತು ಇನ್ನೂ ಸ್ವಲ್ಪ ಈ ಕಡೆ ಬರೆದಿರೋದಿಲ್ಲ, ಅದನ್ನು ಲಾಸ್ಟಿಗೆ ತೋರಿಸ್ತೀನಿ. ಪಂಚರ್ಗೆ ಬಂದು 3,900 ರೂಪಾಯಿ. 2 ಟ್ಯೂಬ್ ಹೋಗಿತ್ತು, ಹಂಗಾಗಿ 1,800 ರೂಪಾಯಿ ಟ್ಯೂಬ್ದು. ಟೋಟ್ಲು 3,900. ಅದಾದಮೇಲೆ ರಿಪೇರ್ ಅಂದರೆ ಗಾಡಿ ಕೆಲಸ ಮಾಡಿಸಿರೋ 4,500. ಅದಾದಮೇಲೆ ಗ್ರೀಸು ಏರ್ ಚೆಕಪ್ಪು 450 ರೂಪಾಯಿ. ಈ ಪಂಚರು ಮಿನಿಮಮ್ ರಿಪೇರು ಇದೆಲ್ಲ ಕಾಮನ್ನು. ಮತ್ತು ನಾವು ಇದಕ್ಕೆ ಟೈರು ಕಳ್ತನ ಆಗಿದ್ದು ಅದನ್ನೆಲ್ಲ ಆ್ಯಡ್ ಮಾಡಿಲ್ಲ, ಅದನ್ನೆಲ್ಲ ಲಾಸ್ಟಿಗೆ ಮಾಡೋಣ. ಅದು ಆ್ಯಕ್ಚುಲ್ ಲಾಸ್ ನಮಗೆ. ಟೋಟ್ಲು ಖರ್ಚು ನೋಡ್ಬೋದು ಇಲ್ಲಿ 3,12,970 ರೂಪಾಯಿ ಖರ್ಚಾಗಿದೆ. ಇಲ್ಲಿ ನೋಡಿದ್ರೆ 20,000 ಬಾಡಿಗೆ, 90,000 ಬಾಡಿಗೆ, 67,200, 1,51,500. ಟೋಟಲ್ 3,28,700 ರೂಪಾಯಿ ಬಾಡಿಗೆ ಆಗಿದೆ. ಈಗ ಲಾಸ್ಟ್ ನಮ್ಮದು ಪ್ರಾಫಿಟ್ ಲಾಸ್ ನೋಡೋಣ. ಟೋಟಲ್ ಬಾಡಿಗೆ ಬಂದು 3,28,700. ಟೋಟಲ್ ಖರ್ಚು ಬಂದು 3,12,000. ನಮಗೆ ಉಳಿದಿರೋದು ಬಂದು 15,730 ರೂಪಾಯಿ. ಇದರಲ್ಲಿ
ಯಾವುದ್ರಲ್ಲಿ ಟೋಟಲ್ ಬಾಡಿಗೆ ಹೊಡೆದಿರೋದ್ರಲ್ಲಿ ನಾವು ಲಾಸ್ ಇನ್ನ ಹೇಳಿಲ್ಲ. ನಮ್ಗೆ ಉಳಿದಿರೋದೇ 15,000 ರೂಪಾಯಿ. 25 ದಿನ ಡ್ಯೂಟಿ ಮಾಡಿ ಅಷ್ಟು ಲಾಂಗ್ ಟ್ರಿಪ್ ಮುಗಿಸ್ಕೊಂಡ್ಬಂದ್ರು ನಮಗೆ ಉಳಿದಿರೋದು 15,000 ರೂಪಾಯಿ ಅಷ್ಟೇ. ನಾವು ಟೈರ್ ಕಳ್ತನ ಆಗಿದ್ದು ಮತ್ತೆ ನಾವು ಎಕ್ಸ್ಟ್ರಾ ಇನ್ವೆಸ್ಟ್ ಮಾಡಿರೋದು ನಿಮ್ಗೇನು ಲೆಕ್ಕ ಹೇಳಿಲ್ಲ. ಇನ್ನು ಅದನ್ನ ಬಿಟ್ಟು ಈ ಟ್ರಿಪ್ಪು ನಾವಿವಾಗ ಒಂದು ಟ್ರಿಪ್ ಏನು ಅಪ್ ಆ್ಯಂಡ್ ಡೌನ್ ಲೆಕ್ಕ ಹಾಕಿ ಹೇಳ್ತೀವೋ ಅದನ್ನ ಹೇಳ್ತಾ ಇರೋದಷ್ಟೇ. ನಮ್ಗೆ ಉಳಿದಿರೋದು 15,730 ರೂಪಾಯಿ. 25 ದಿನಕ್ಕೆ ಹೆಚ್ಚು ಕಡಿಮೆ 8,000 ಕಿಲೋಮೀಟರ್ ಗಾಡಿ ಓಡಿಸಿ 15,730 ರೂಪಾಯಿ ಉಳಿದೈತಿ. ನಾ ಬೇರೆ ಲಾಸ್ ಬಿಡಿ, ನಾನು ಇನ್ನೂ ಬೇರೆದೇನು ಹೇಳಿಲ್ಲ, ಅದನ್ನ ನೆಕ್ಸ್ಟ್ ಹೇಳ್ತೀನಿ. ಟೋಟಲ್ ಲಾಸ್ಗೆ ಬರ್ತದೆ ಅದು, ಸರಿನಾ? ಈಗ ನೆಕ್ಸ್ಟ್ 15,730 ನಮ್ಗೆ ಉಳಿತು. ಅದ್ರಲ್ಲಿ -56,300 ರೂಪಾಯಿ. -56 ಅಂದರೆ ಇದರಲ್ಲಿ ಮೈನಸ್ ಮಾಡಿದ್ರೆ ಮೈನಸ್ ಇದು ಲಾಸು, ಇದು ಮೈನಸ್ಸು ಇದು ಮೈನಸ್ಸು ಅಂದರೆ ಲಾಸ್ ಆಗುತ್ತೆ. ಅದು ನೀವು ಲೆಕ್ಕ ಮ್ಯಾಥ್ಸ್ ಚೆನ್ನಾಗಿ ಗೊತ್ತಿರೋರಿಗೆ ಇದು ಬೇಗ ಅರ್ಥ ಆಗುತ್ತೆ, ಮ್ಯಾಥ್ಸ್ ಗೊತ್ತಿಲ್ದವ್ರಿಗೆ ಸ್ವಲ್ಪ ಅರ್ಥ ಆಗಲ್ಲ. 15,730ರಲ್ಲಿ -56,300 ಮಾಡಿದ್ರೆ -40,570 ರೂಪಾಯಿ ಬರುತ್ತೆ. ನಿಮ್ಗೆ ಇಲ್ಲಿ ಚಿಹ್ನೆಗಳ್ದು ಗೊತ್ತಿರಬೇಕು, ಪ್ಲಸ್ ಇಂಟು ಮೈನಸ್ ಆ ಥರ, ಅವಾಗ ಕ್ಲೀನಾಗಿ ಅರ್ಥ ಆಗ್ತದೆ. -40,570 ರೂಪಾಯಿ ಈ ಟ್ರಿಪ್ದು. ಇಲ್ಲಿಗೆ ಮುಗೀತು ಲೆಕ್ಕ ಹಾಕಿ. ಕ್ಲೀನಾಗಿ ಒಂದು ಸ್ಕ್ರೀನ್ಶಾಟ್ ಹೊಡ್ಕೊಂಡು ಬೇಕಾದರೆ ಇಟ್ಕೊಳ್ಳಿ. ನೆಕ್ಸ್ಟ್ ಲಾರಿ ಮಾಡೋರು ಯಾರನ್ನ ಇದ್ದರೆ ಯೂಸ್ ಆಗ್ತದೆ ರೆಫರೆನ್ಸ್ಗೆ. ಇದು ನೋಡಿ, ಇದು ಲಾಸ್ಟ್ ಟ್ರಿಪ್ ನಿಮ್ಗೆ ಹೇಳ್ತೀನಿ. ಚಳ್ಳಕೆರೆಯಿಂದ ಚೆನ್ನೈಗೆ ಹೋಗಿ ಚೆನ್ನೈಯಿಂದ ಬೆಂಗಳೂರಿಗೆ ಬಂದಿದ್ದು. ಅದು ಇಲ್ಲೇ 4 ದಿನಕ್ಕೆ 14,000 ಉಳಿದಿತ್ತು 5 ದಿನಕ್ಕೆ. ಇದು ನೋಡಿ, ಇಷ್ಟು ದೊಡ್ಡ ಲೆಕ್ಕ -40,570 ರೂಪಾಯಿಗೆ ಎಂಡ್ ಆಗೈತಿ. ಏನು ಹೇಳ್ತೀರಾ? ಗಾಡಿ ಮಾಡೋರು ಯೋಚನೆ ಮಾಡಿ ನಾವು ಮಾಡಿ ಹಾಳಾಗಿರೋದು ಸಾಕು, ದಯವಿಟ್ಟು ಹೇಳ್ತಾ ಇರೋದು. ಹಂಗಂತ ವರ್ಷಕ್ಕೂ ಗಾಡಿ ತರ್ತೀವಿ ಅಂದರೆ ನಮ್ಮದು 1-2 ಗಾಡಿ ಫ್ರೀ ಇರೋದ್ರಿಂದ ಅದನ್ನು ಇದನ್ನು ಮೇಂಟೈನ್ ಮಾಡ್ತಾ ಇದ್ದೀವಿ ಅನ್ನೋದೊಂದು ಬಿಟ್ಟರೆ ನಮ್ಮ ಗಾಡೀಲಿ ಏನೂ ಪ್ರಾಫಿಟ್ ಆಗ್ತಾ ಇಲ್ಲ. ಮುಂಚೆ ದುಡ್ದಂಗೆ ದುಡಿಯೋಕೆ ಆಗ್ತಾ ಇಲ್ಲ. ಹಾಗಾಗಿ ಬೇಜಾರಾಗಿ ನಮ್ದು ಅಲ್ಟ್ರಾ ಸ್ಟಾಪೇ ಮಾಡಿಬಿಟ್ಟಿದ್ವಿ ಸುಮಾರು ದಿನಗಳಿಂದನೂ. ಈಗ ಫೈನಲ್ ಲೆಕ್ಕಕ್ಕೆ ಬರೋಣ. ಇಲ್ಲಿ ನೋಡ್ಬೋದು, -40,570 ರೂಪಾಯಿ ಏನು ಮೈನಸ್ ಆಗಿತ್ತು ಅದು. ಆಮೇಲೆ ಇದನ್ನು ಎಕ್ಸ್ಟ್ರಾ 45,000 ಆ್ಯಡ್ ಮಾಡಿದ್ದೀನಿ. ಈ 45,000 ಯಾವುದಪ್ಪ ಅಂದರೆ, ನಾವು ಈ ಕಡೆಯಿಂದ ಫ್ರಂಟ್ ಟೈರ್ ಹಾಕ್ಸ್ಕೊಂಡು ಹೋಗಿದ್ವಿ ಗೊತ್ತಾ, ಒಂದು ಜೊತೆ 45,000. ಈ ಟ್ರಿಪ್ ಹೋಗಿ ಬರೋ ಅಷ್ಟೊತ್ತಿಗೆ ನಿಮ್ಗೆ ವೀಡಿಯೋ ನೋಡಿರೋರಿಗೆಲ್ಲ ಗೊತ್ತಿರ್ತದೆ ರೆಗ್ಯುಲರಾಗಿ. ಪೂರ್ತಿ 2 ಟೈರ್, ಒಂದು ಟೈರ್ ಒಂದು 30% ಉಳಿದಿದೆ, ಅದು ರನ್ ಆಗ್ತಾ ಇದೆ. ಇನ್ನೊಂದು ಟೈರ್ ಬಂದು ಪೂರ್ತಿ ತಂತಿ ಕಾಣೋ ಥರ ಫುಲ್ಲು ಝೀರೋ ಆಗಿಬಿಟ್ಟಿದೆ. ಅದ್ರ 45,000, 2 ಟೈರ್ ವೇಸ್ಟು, ಅದು 45,000 ಲಾಸ್ಟ್ ಟ್ರಿಪ್ಪು. ಅದಾದಮೇಲೆ ನೆಕ್ಸ್ಟ್ 85,000 ಯಾವುದಪ್ಪ ಇದು ಅಂತ ತಲೆಗೇನು ಹುಳ ಬಿಟ್ಕೊಬೇಡಿ, ಅದನ್ನು ಹೇಳ್ತೀನಿ. 85,000 ಬಂದು ನಮ್ಮ ಗಾಡಿಯ 1 ತಿಂಗಳ EMI. ಈ ಗಾಡಿಗೆ 2 ವರ್ಷ ಲೋನ್ ಹಾಕ್ಸಿರೋದು, ಹಂಗಾಗಿ ಹೆವಿ EMI ಬರ್ತದೆ. ಬೇಕು ಅಂತಂದರೆ ಬೇಗ ತೀರಲಿ ಅಂತಂದರೆ ಜಾಸ್ತಿ ಹಾಕ್ಸಿರೋದು. 85,000 ಅದು ಎಕ್ಸ್ಟ್ರಾ ಲಾಸು. ಟೋಟಲ್ ಎಷ್ಟಾಯಿತು ಯೋಚನೆ ಮಾಡಿ, ಎಷ್ಟಾಯಿತು ಲೆಕ್ಕ ಮಾಡಿ, ಎಷ್ಟಾಯಿತು? 1,70,570 ರೂಪಾಯಿಗಳು ಈ ಟ್ರಿಪ್ ನಮಗೆ ಲಾಸ್ ಆಗೈತೆ. ಇಷ್ಟು ಒಂದು ತಿಂಗಳಲ್ಲಿ ಇದೊಂದೇ ಗಾಡೀಲಿ 1,71,000 ಲಾಸ್. ಏನು ಮಾಡ್ಬೇಕು ಹೇಳಿ? ಎಷ್ಟು ದಿನ ದುಡಿಬೇಕು ದುಡ್ಡು ದುಡಿಯೋಕ್ಕೆ? 25 ದಿನಕ್ಕೆ 1,71,000 ರೂಪಾಯಿ ಲಾಸ್ ಆಗೈತೆ. ಇನ್ನು 1,71,000 ಬಿಟ್ಟು ನಾನು ನೆಕ್ಸ್ಟ್ ಇನ್ನೂ ಹೇಳಿಲ್ಲ ಏನೇನು ಅಂತ. ನೆಕ್ಸ್ಟ್ ಯಾವುದಿದೆ? ಇನ್ನು ಆಯಿಲ್ಲು, ಗ್ರೀಸು, ಇನ್ಶೂರೆನ್ಸು, ಟ್ಯಾಕ್ಸು ಎಲ್ಲ ರೌಂಡ್ ಹಾಕಿದ್ರೆ ನಮಗೆ ಈ ತಿಂಗಳು ಸರಿ ಸುಮಾರು ಗಾಡಿ ಮೇಂಟೆನೆನ್ಸ್ ತಿಂಗ್ಳಿಗೆ 30,000 ಬೇಕು. ಟ್ಯಾಕ್ಸು, ಇನ್ಶೂರೆನ್ಸು, ಪರ್ಮೆಂಟು ಮತ್ತು ಮೇಂಟೆನೆನ್ಸ್ಗೆ, ಸರ್ವಿಸ್ಗೆ ಸೇರಿಸಿ ತಿಂಗಳ 30,000 ಎತ್ತಿಕ್ಬೇಕು. ಅದನ್ನು ಸೇರಿಸಿದ್ರೆ ಟೋಟಲ್ ಆಗಿ ನಮ್ಮ ಗಾಡೀಲಿ ಈ ತಿಂಗಳಲ್ಲಿ 2 ಲಕ್ಷ ರೂಪಾಯಿ ಲಾಸ್ ಬಂದೈತೆ. ಈ ಗಾಡೀಲಿ ಎಲ್ಲಿಂದ ತಂದಾಕ್ಬೇಕು ದುಡ್ಡು ಹೇಳಿ? ಎಲ್ಲಿಂದ ತಂದಾಕನ ದುಡ್ಡನ್ನ? ಸುಮಾರು ಜನ ಹೇಳ್ತಾರೆ ಕುದುರೆ ಫೋಟೋ ತಗ್ಸಿ ಅಂತ. ನಮ್ಗೆ ಅದನ್ನ ತಗ್ಸೋಕ್ಕೂ ಟೈಮ್ ಸಿಗ್ತಾ ಇಲ್ಲ. ಅದರಿಂದ ಏನೋ ಈ ಥರ ಆಗ್ತಾಯಿತ್ತೋ ಗೊತ್ತಿಲ್ಲ. ನೋಡೋಣ, ಅದನ್ನು ತೆಗೆಸ್ ನೋಡೋಣ. ನೆಕ್ಸ್ಟ್ ಏನೇನೋ ಪ್ರಾಫಿಟ್ ಆದರೆ ಒಳ್ಳೇದು. ಇಲ್ಲ ಅಂದರೆ ಗಾಡಿಗಳು ಮಾರಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಮಾರ್ಬಿಟ್ಟು ಬೇರೆ ಏನಾರ ಮಾಡಬೇಕು ಅಂತ. ಇನ್ನು ಕರೆಕ್ಟಾಗಿ ಇನ್ನೊಂದು ವರ್ಷ ಈ ಫೀಲ್ಡಲ್ಲಿದ್ದರೂ ಜಾಸ್ತಿ ಆಗೋಯ್ತು ನಾವು ಅನಿಸುತ್ತೆ, ಮೋಸ್ಟ್ಲಿ ನನ್ನ ಪ್ರಕಾರ. ಯಾಕಂದರೆ ಪ್ರಾಫಿಟ್ ಇಲ್ಲ,
ಮೇಂಟೆನೆನ್ಸ್ ಮಾಡ್ತಾ ಇದೀವಿ ಮರ್ಯಾದೆ ಪ್ರಶ್ನೆಗೆ ಗಾಡಿಗಳು ಉಳಿಸ್ಕೊಂಡು ಓಡಿಸ್ತಾ ಇದೀವಿ ಅಷ್ಟೇ. ಅಷ್ಟು ಬಿಟ್ರೆ ನಮಗೆ ಲಕ್ಷಾಂತರ ರೂಪಾಯಿ ದುಡ್ಡು ಉಳಿತೈತೆ. 6 ಗಾಡಿ ಓನರ್ ಅಷ್ಟು ಲಕ್ಷ ದುಡಿತಾರೆ, ಇಷ್ಟು ಲಕ್ಷ ದುಡಿತಾರೆ. ದುಡಿಯೋದಕ್ಕಿಂತ ನಾವು ಲಾಸೇ ಜಾಸ್ತಿ ಆಗ್ತೈತೆ ನಮಗೆ. ನೋಡೋಣ, ಹಿಂಗೆ ಏನಾನ ಬಿಸ್ನೆಸ್ ಇತ್ತು ಅಂದರೆ ಯಾವುದೇ ಕಾರಣಕ್ಕೂ ಒಂದು ಗಾಡಿ ನಾನು ಓಡ್ಸೋಕೆ ಇಟ್ಕೊಂಡು ಇನ್ನಿರೋ ಗಾಡಿಗಳೆಲ್ಲ ಕೊಟ್ಬಿಡ್ತೀವಿ, ಇಟ್ಕೊಳಲ್ಲ ಗಾಡಿಗಳನ್ನ. ಬೇರೆ ಏನಾರ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ. ಸುಮ್ಮನೆ ಲಾಸ್ ಮಾಡಿಕೊಂಡು ತಿಂಗಳ ಗಾಡಿನ ಓಡ್ಸೋಕ್ಕೆ ನಾವು ತಯಾರಿಲ್ಲ. ನಮ್ದೊಂದೇ ಅಂತ ಅಲ್ಲ, 2022 ಮೇಲ್ಗಡೆ ಯಾರ್ಯಾರು ಗಾಡಿ ತೊಗೊಂಡಿದ್ದಾರೋ ಎಲ್ಲರದು ಇದೇ ಗೋಳು ಇದೇ ಪಾಡು. 2022 ಒಳಗಿದ್ದಿದ್ದ ಫೀಲ್ಡ್ಗೂ ಇವಾಗೂ ತುಂಬ ಡಿಫ್ರೆನ್ಸ್ ಇದೆ. ಅವಾಗೇನೋ ಚೆನ್ನಾಗಿತ್ತು, ಗಾಡಿಗಳು ಓಡಿಸ್ತಿದ್ರು, ನಾವು ಚೆನ್ನಾಗಿ ಓಡಿಸಿದ್ದೀವಿ. ನಾವು ಅಲ್ಟ್ರಾ ಗಾಡಿ ಒಂದೇ ಗಾಡಿ ಇದ್ದಾಗ ತಿಂಗಳಿಗೆ ಗಾಡಿ ತಗೊಂಡು ಹೋದ್ರೆ ಹೆಚ್ಚು ಕಡಿಮೆ 1.5 ಲಕ್ಷ 2 ಲಕ್ಷ ಜೋಬಲ್ಲಿ ದುಡ್ಡು ಇಟ್ಕೊಂಡು ಬರ್ತಾ ಇದ್ದ ಮನೆಗೆ ದುಡ್ಕೊಂಡು. ಒಂದು ತಿಂಗಳು ಮನೆ ಬಿಟ್ಟರೆ 2 ಲಕ್ಷ ರೂಪಾಯಿ ಜೋಬಾಗಿ ದುಡ್ಡು ಇಟ್ಕೊಂಡು ಬರ್ತಾ ಇದ್ವಿ 2021-22ರಲ್ಲಿ. ಈಗ 2 ಲಕ್ಷ ಲಾಸ್ ಮಾಡ್ಕೊಂಡು ಬರ್ತಾ ಇದ್ವಿ. ಇನ್ಯಾಕೆ ಮಾಡ್ಬೇಕು ಗಾಡಿಗಳು ಹೇಳಿ? ಯಾಕೆ ಮಾಡ್ಬೇಕು ಗಾಡಿಗಳು? ಹೊಸ್ದಾಗಿ ಗಾಡಿ ತಗೊಳೋರು 1 ಅಲ್ಲ 2 ಅಲ್ಲ 1000 ಸರಿ ಯೋಚನೆ ಮಾಡಿ. ಅಜಯ್ ನನ್ನ ವೀಡಿಯೋದಾಗ ಗಾಡಿ ನೋಡ್ಬಿಟ್ವಿ, ಗಾಡಿ ತಗೊಂಡ್ವಿ, ಅವೆಲ್ಲ ಬೇಡ. ದಯವಿಟ್ಟು ನಿಮ್ಮ ಒಳ್ಳೇದು ಕೇಳ್ತಾ ಇದ್ದೀನಿ. ಓಕೆ, ಇದೊಂದು ದುಃಖಕರವಾದಂಥ ಟ್ರಿಪ್ ಅಷ್ಟೇ. ಈ ವಿಡಿಯೋ ನಿಮಗೆ ಮುಗಿಸೋಣ. ಈ ಲಾಸ್ಟ್ ವಿಡಿಯೋನ 2 ಲಕ್ಷ ಲಾಸು ಈ ಟ್ರಿಪ್ ನಮಗೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಥರ ಸಪೋರ್ಟ್ ಮಾಡ್ತಾರೆ. ನೋಡೋಣ ಇನ್ನೊಂದು 2 ವರ್ಷ ಬಿಟ್ಟು 1 ವರ್ಷ ಬಿಟ್ಟು ನೆಕ್ಸ್ಟ್ ಟ್ರಕ್ ವ್ಲಾಗ್ಸ್ ಇರ್ತದೋ ಇಲ್ಲೋ ಗೊತ್ತಿಲ್ಲ. ನಮ್ಮ ಚಾನಲಲ್ಲಿ ಬೇರೆ ವ್ಲಾಗ್ಸ್ ಬರ್ಬೋದು, ಖಂಡಿತವಾಗ್ಲೂ ಗೊತ್ತಿಲ್ಲ. ಫ್ಯೂಚರ್ ಏನು ಅನ್ನೋದು ಯಾರು ಏನು ಹೇಳೋಕ್ಕಾಗಲ್ಲ. ಓಕೆ, ಎಲ್ರಿಗೂ ಬಾಯ್. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.